ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೂರ ಸಕ್ಕರೆ ಮಾಡ್ತಾಯಿದ್ದೀನಿ. ಇದು ಧಾರವಾಡ ಪೇಡ ಮಾಡೋದಕ್ಕೆ ಮತ್ತು ಲಡ್ಡು ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನು ಧಾರವಾಡ ಪೇಡ ಮಾಡೋದಕ್ಕೆ ಇದೇ ಸಕ್ಕರೆ ಬೂರ ಸಕ್ಕರೆನ ಉಪಯೋಗಿಸ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಧಾರವಾಡ ಪೇಡ ತೋರಿಸ್ಕೊಡ್ತೀನಿ. ಈಗ ಪೇಡಕ್ಕೆ ಬೇಕಾದಂಥ ಸಕ್ಕರೆಯನ್ನು ಬೂರ ಸಕ್ಕರೆನ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ. ಯಾವ ಕಪ್ಪನ್ನು 1 ಕಪ್ ಮೆಜರ್ಮೆಂಟ್ ತೊಗೊಳ್ಳಿ. ಆ ಕಪ್ನಲ್ಲಿ 3 ಕಪ್ಪಷ್ಟು ಸಕ್ಕರೆ ತೊಗೊಂಡ್ರೆ ಅದೇ ಕಪ್ನಲ್ಲಿ 1 ಕಪ್ಪಷ್ಟು ನೀರು ತೊಗೋಬೇಕಾಗುತ್ತೆ. ಯಾವ ಕಪ್ಪಾದ್ರೂ ಪರವಾಗಿಲ್ಲ. ನೀವು ಮೊದಲನೇ ಸಲ ಮಾಡೋದಿದ್ರೆ ಸಣ್ಣ ಕಪ್ಪಿನ ಪ್ರಮಾಣದಲ್ಲಿ ಮಾಡಿ ನೋಡಿ. ತುಂಬಾ ಸಿಂಪಲ್ಲು, ಬೇಗ ಕೂಡ ಮಾಡಬಹುದು. ಪದಾರ್ಥಗಳು ಮಾತ್ರ ಎರಡೇ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಕೆಲವೊಂದು ಟಿಪ್ಸ್ ಉಪಯೋಗಿಸಿದ್ರೆ ತುಂಬ ಈಸಿಯಾಗಿ ನಿಮಗೆ ಹೊರಗಡೆ ಶಾಪ್ಗಳಲ್ಲಿ ಸಿಗುತ್ತಲ್ಲ, ಅದೇ ರೀತಿ ಬೂರ ಸಕ್ಕರೆನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ನೀರು 1 ಕಪ್ಪಷ್ಟು ನೀರು, 3 ಕಪ್ಪಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡೋಣ. ಸಕ್ಕರೆ ಕರಗೋ ತನಕ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಸಕ್ಕರೆ ಈ ಥರ ಕರಗಿ ನೊರೆ ಬಂದ ತಕ್ಷಣವೇ ಸ್ಟವ್ನ ಸಿಮ್ ಮಾಡ್ಕೋಬೇಕಾಗುತ್ತೆ. ಈ ಪ್ರೊಸೀಜರ್ ಏನಿದ್ರು ಪೂರ್ತಿ ಸಿಮ್ಮಲ್ಲೇ ಆಗಬೇಕಿನ್ನ ಸ್ವಲ್ಪ ಕೂಡ ಹೈ ಫ್ಲೇಮ್ ಮಾಡ್ಕೋಬೇಡಿ. ಸಕ್ಕರೆ ಕರಗೋ ತನಕ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ. ಸ್ವಲ್ಪ ಎಳೆ ಪಾಕ ಬಂದಿದೆ ನೋಡಿ, ಗೊತ್ತಾಗ್ತಿದೆ ಅನಿಸುತ್ತೆ. ಬೇಗ ಕೂಡ ಪಾಕ ಬರುತ್ತೆ. ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಬೇಗ ಪಾಕ ಬರುತ್ತೆ. ನಿಮಗೆ ಪಾಕ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು. ಯಾವ ರೀತಿ ಅಂತ ನೋಡೋಣ. ಒಂದು ಪ್ಲೇಟ್ಗೆ ಹಾಕಿ ಈ ಥರ 1-2 ಡ್ರಾಪಷ್ಟು ಸಕ್ಕರೆ ಪಾಕ ಹಾಕಿದ್ರೆ ಅದು ಹರ್ಕೊಂಡು ಬರಬಾರ್ದು. ಅದು ಹರ್ಕೊಂಡು ಬರ್ತಿದೆ ಅಂದರೆ ಇನ್ನೊಂದು 2 ಸೆಕೆಂಡಷ್ಟು, ಇನ್ನೊಂದು 10-12 ಸೆಕೆಂಡಷ್ಟು ನೀವು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಒಂದು 10-12 ಸೆಕೆಂಡ್ ಬಿಟ್ಕೊಂಡು ಮತ್ತೆ ಕುದಿಸಿದ್ದೀನಿ. ಪ್ಲೇಟ್ಗೆ ಹಾಕಿ 1-2 ಸೆಕೆಂಡ್ ಬಿಟ್ಟು ನೋಡ್ಕೊಳ್ಳೋಣ. ಅದಲ್ಲದೆ ಇನ್ನೊಂದು ಈ ರೀತಿ ಪ್ರೊಸೀಜರ್ ಕೂಡ ಇದೆ. ಒಂದು ಪ್ಲೇಟ್ನಲ್ಲಿ ನೀರು ತೊಗೊಳ್ಳಿ. ತಣ್ಣೀರು ತೊಗೊಂಡು ಅದರೊಳಗಡೆ ಸಕ್ಕರೆ ಪಾಕದ ಡ್ರಾಪ್ಸ್ಗಳನ್ನ ಹಾಕ್ಕೊಳ್ಳಿ. ಅದು ಉಂಡೆ ಕಟ್ಟಿ ನಮಗೆ ಕೈಗೆ ಬರಬೇಕು. ಆವಾಗ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ. ನೀರಿನಲ್ಲಿ ಮಿಕ್ಸ್ ಆಗಬಾರ್ದು ಅದು ಸಕ್ಕರೆ ಪಾಕ. ಅದು ಕಲ್ಲರು ಸಕ್ಕರೆ ಪಾಕ ಆಗಿರೋ ಈ ಥರ ಕಾಣುತ್ತೆ. ಬೆಲ್ಲದ ಪಾಕ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ. ಕೈಗೆ ಬರಬೇಕು ಅದು ಉಂಡೆ ಥರ. ನೀರಿಂದ ನೀಟಾಗಿ ಬರಬೇಕು, ನೀರಿನಲ್ಲಿ ಮಿಕ್ಸ್ ಆಗಬಾರ್ದು. ಈ ಥರ ಇದ್ದರೆ ಸಕ್ಕರೆ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕಂಡುಹಿಡಿಬೋದು ಅಂತೇಳಿ. ಪ್ಲೇಟಿಗೆ ಹಾಕಿದ್ವಲ್ಲ ಆ ಸಕ್ಕರೆ ಪಾಕ ಕೂಡ ಒಂದು 10 ಸೆಕೆಂಡ್ ಆದಮೇಲೆ ಅದು ಕೂಡ ಹರ್ಕೊಂಡು ಬರೋಲ್ಲ ನೋಡಿ. ಆ ಡ್ರಾಪು ನಾನು ಹಾಕ್ಬಿಟ್ಟು ಆಮೇಲೆ ನೀರಿನಲ್ಲಿ ಹಾಕಿ ತೋರಿಸಿದ್ದು ಡ್ರಾಪ್ ಒಂದು ಹರ್ಕೊಂಡು ಬರೋಲ್ಲ. ಅಲ್ಲಿ ಅಷ್ಟು ಪ್ರೊಸೀಜರ್ ಆದರೆ ಸಾಕು ಸಕ್ಕರೆ ಪಾಕಕ್ಕೆ. ಈಗ ಸ್ಟವ್ನ ಪೂರ್ತಿ ಆಫ್ ಮಾಡೋಣ. ಸ್ಟವ್ ಆಫ್ ಆದಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸ್ಟವ್ ಇನ್ನು ಮತ್ತೆ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟವ್ನ ಕೆಲಸ ಮುಗೀತು. ನೀವು ಕೆಳಗಡೆ ಕೂಡ ಇಟ್ಕೊಂಡು ಇದನ್ನು ತಿರುಗಿಸ್ಕೊಳ್ಬೋದು ನೋಡಿ. ನೊರೆ ಎಲ್ಲ ಕಡಿಮೆ ಆಗುತ್ತೆ ತಿರುಗ್ತಾ. ಇದು ಫಸ್ಟು ಲಿಕ್ವಿಡ್ ಥರ ಇರುತ್ತೆ, ಆನಂತರ ಹಲ್ವಾ ಥರ ಬರುತ್ತೆ, ಆಮೇಲೆ ಪುಡಿ ಆಗುತ್ತೆ. ಸೇಮ್ ನಾವು ಮಿಕ್ಸಿಗೆ ಹಾಕಿದ್ದೀವೇನೋ ಅಂತ ಹೇಳ್ಬೇಕು, ಆ ರೀತಿ ಇದೇ ಪುಡಿ ಆಗುತ್ತೆ. ಆದರೆ ಬಿಸಿ ಇದ್ದಾಗೆ ಮಾಡಬೇಕು ಈ ಪ್ರೊಸೀಜರ್ನ. ಸ್ವಲ್ಪ ಕೂಡ ನೀವು ತಣ್ಣಗಾಗೋದಕ್ಕೆ ಬಿಡಬಾರ್ದು. ಯಾವುದೇ ಕೆಲಸ ಇದ್ದರೂ ಈ ಸಕ್ಕರೆ ಪಾಕ ಮಾಡೋದಕ್ಕೆ ಅಂತ, ಬೂರ ಸಕ್ಕರೆ ಮಾಡೋದಕ್ಕೆ ನಿಂತ್ಕೊಂಡಾಗ ಸ್ವಲ್ಪ ಎಲ್ಲ ಕೆಲಸ ಫ್ರೀ ಮಾಡಿಕೊಂಡೆ ನೀವು ಈ ಕೆಲಸ ಹಿಡ್ಕೋಬೇಕಾಗತ್ತೆ. ಬಿಸಿ ಇದ್ದಾಗಲೇ ಈ ರೀತಿ ಮಾಡಬೇಕು. ಒಂದು 5 ನಿಮಿಷ ಸಾಕು ನಿಮಗಿದು ಈ ಪ್ರೊಸೀಜರ್ ಮಾಡೋಕ್ಕೆ. ಒಂದು 10-15 ನಿಮಿಷ ಬೇಕಾಗುತ್ತೆ ಟೋಟಲ್ಲು. ಸಿಮ್ಮಲ್ಲಿ ಎಲ್ಲ ನಿಂತ್ಕೊಂಡು ಮಾಡೋಷ್ಟೊತ್ತಿಗೆ. ಇಷ್ಟು ಟೈಮ್ನ ನೀವು ಫ್ರೀ ಮಾಡಿಕೊಂಡು ಈ ಬೂರ ಸಕ್ಕರೆನ ಮಾಡ್ಕೊಳ್ಳಿ. ಸ್ಟವ್ ಎಲ್ಲೂ ಆನ್ ಆಗಿಲ್ಲ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡಿದ್ದೀವಿ ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ವಲ್ಪ ಸೈಡ್ಸ್ ಎಲ್ಲ ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈಗ ನೋಡಿ, ಹಲ್ವಾ ಥರ ಬರ್ತಾಯಿದೆ. ಅದು ಹಂಗೆ ಮಿಕ್ಸ್ ಮಾಡ್ತಾ ರವೆ ಥರ ಆಗುತ್ತೆ. ಮಿಕ್ಸಿ ಅವಶ್ಯಕತೆ ಇಲ್ಲ ಇಲ್ಲಿ. ಆದರೆ ಸಕ್ಕರೆ ಪುಡಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಮಗೆ. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾಯಿದೆ ಅಂತೇಳಿ. ಸ್ವಲ್ಪ ಬಿಸಿ ಇದ್ದಂಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಣ್ಣಗಾಗ್ತಾ ಇದ್ದಂಗೆ ಅದು ಪೌಡರ್ ಆಗ್ತಾ ಬರುತ್ತೆ. ಸ್ವಲ್ಪ ಮರದ ಕಡ್ಡಿಗಳನ್ನ ಈ ರೀತಿ ಉಪಯೋಗಿಸ್ಕೊಳ್ಳಿ. ಈ ಥರ ಮರದ ಕಡ್ಡಿಗಳಾದರೆ ಬಿಸಿ ಆಗಲ್ಲ, ಬೇಗ ನಮಗೆ ಗ್ರಿಪ್ ಸಿಗುತ್ತೆ ಇಟ್ಕೊಳ್ಳೋದಕ್ಕೆ ಕೂಡ. ಸ್ಟೀಲ್ ಸೌಟ್ಗಳಿಗಿಂತ ಇದು ಬೆಟರು. ನಿಮ್ಗೆ ನೋಡಿ ಯಾವುದು ಅನುಕೂಲ ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ. ನೋಡಿರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಬಿಸಿ ಇದ್ದಾಗಲೇ ಮಾಡಬೇಕು ಇದನ್ನು. ರವೆ ಥರ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಬಿಸಿ ತಣ್ಣಗಾಗ್ತಿದ್ದಂಗೆ ಇನ್ನೂ ಚೆನ್ನಾಗಿ ವೈಟ್ ಕಲರಾಗಿ ಇನ್ನೂ ಚೆನ್ನಾಗಿ ರವೆ ಥರ ಆಗುತ್ತೆ. ನೋಡಿರಲ್ಲ, ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ನಿಮಗೇನಾದ್ರು ತುಂಬ ಗಂಟುಗಳಿದೆ, ದಪ್ಪದಿದೆ ಅನ್ನೋದಾದರೆ, ನಮಗೆ ಅದು ಕಡ್ಡಿಯಿಂದ ನಾವು ಮಾಡೋದಕ್ಕಾಗಲ್ಲ ಅಂದರೆ ಒಂದು ಉದ್ದನಿದ್ದು ಒಂದು ಗ್ಲಾಸ್ ತೊಗೊಳ್ಳಿ. ಬೌಲ್ ತೊಗೊಂಡು ಸ್ವಲ್ಪ ಪಾತ್ರೆ ಬಿಸಿ ಇರೋದ್ರಿಂದ ಕೈಗೆ ಸುಡೋ ಚಾನ್ಸ್ ಇದೆ. ಹಾಗಾಗಿ ಒಂದು ಉದ್ದನಿದ್ದು ಲೋಟ ಅಥವಾ ಏನಾದ್ರು ಒಂದು ಈಕ್ವಲ್ ಆಗಿರೋಂಥದ್ದು ಏನಾದ್ರು ಪಾತ್ರೆ ತೊಗೊಂಡು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡೋದ್ರಿಂದ ಕೂಡ ಆ ಗಂಟುಗಳೇನಿದೆ ಅದು ಒಡೆದೋಗುತ್ತೆ, ಪುಡಿ ಚೆನ್ನಾಗಾಗುತ್ತೆ. ಇದನ್ನು ಕೂಡ ಬಿಸಿ ಇದ್ದಾಗಲೇ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಒಂದು ಉದ್ದನಿ ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸಲ್ಲಿ ಈ ರೀತಿ ಮಾಡೋದ್ರಿಂದ ನೀಟಾಗಿ ಪುಡಿ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ದಪ್ಪ ಇರೋ ಉಂಡೆಗಳು ಕೂಡ ಬಿಸಿ ಇದೆಯಲ್ಲ ಈಗಿನ್ನು ಪೌಡರು, ಹಾಗಾಗಿ ಉಂಡೆಗಳೆಲ್ಲ ಹೊಡ್ಕೊಂಡು ಚೆನ್ನಾಗಿ ಪೌಡ್ರ್ ಆಗುತ್ತೆ. ಈಗ ಜರಡಿ ಹಿಡಿದು ಇಟ್ಕೊಳ್ಳೋಣ ನಾವು. ಎಲ್ಲ ಪೌಡ್ರ್ ರೆಡಿಯಾಗಿದೆ. ನಿಮ್ಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ತೀವಿ ಅಂತ ಟೈಮ್ ಕೊಟ್ಟರು ನಿಮಗೆ ಪೂರ್ತಿ ಗಂಟು ಆಗಿಬಿಡುತ್ತೆ. ಹಾಗಾಗಿ ನೀವು ಬಿಸಿ ಇದ್ದಾಗಲೇ ಮಾಡ್ಕೋಬೇಕು.
ಈಗ ಒಂದು ಜರಡಿ ಹಿಡ್ಕೊಳ್ಳೋಷ್ಟಕ್ಕೆ ಇದು ಪೂರ್ತಿ ತಣ್ಣಗಾಗಿದೆ. ಈಗ ಸ್ವಲ್ಪ ಅಂದರೆ ಉಗುರು ಬೆಚ್ಚಗಿದೆ ಅಷ್ಟೇ. ಪೌಡ್ರ್ ರೆಡಿ ಆಗಿದೆ. ಈಗ ಜರಡಿ ಹಿಡ್ಕೊಳ್ಳೋಣ. ಜರಡಿ ಹಿಡ್ಕೊಂಡು ಜರಡಿ ಹಿಡಿದಾಗ ಬರೋಂಥ ದಪ್ಪ ದಪ್ಪ ಗಂಟುಗಳನ್ನೆಲ್ಲ ಒಂದು ಸೈಡ್ ಹಾಕ್ಕೊಳ್ಳಿ. ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಸೈಡ್ಗೆ ಹಾಕ್ಕೊಂಡು ಇದಕ್ಕೊಂದು ಟಿಪ್ಸ್ ಇದೆ. ನಿಮಗೆ ತುಂಬ ಗಂಟು ಜಾಸ್ತಿ ಬಂದಿದೆ ಅಂದರೆ ಅದು ತಣ್ಣಗಾದ್ಮೇಲೆ ನಿಮಗೆ ಏನೇ ಮಾಡಿದ್ರು ಅದು ಗಂಟು ಹೊಡೆಯೋದಿಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಅದೇ ಬಾಣಲಿಗೆ ಆ ಗಂಟಂದು ಏನೇನು ಇದೆಯಲ್ಲ ಅದನ್ನೆಲ್ಲ ಹಾಕಿಬಿಟ್ಟು 1-2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಈ ರೀತಿ ಗ್ಲಾಸಿಂದ ಇದು ಮಾಡೋದ್ರಿಂದ ಕೂಡ ಬೆಚ್ಚಗಾದ ತಕ್ಷಣ ಅದು ಮತ್ತೆ ಪುಡಿ ಪುಡಿ ಆಗಿಬಿಡುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಗಂಟಂದು ಸಕ್ಕರೆ ಜಾಸ್ತಿ ಉಳಿಯೋದಿಲ್ಲ. ಅಥವಾ ಸಕ್ಕರೆ ತುಂಬ ಉಳಿತು ಈ ಪ್ರೊಸೀಜರ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಇದು ಪಾಯಸ ಏನಾದ್ರು ಮಾಡಿದಾಗ ಅಥವಾ ಬೇರೆ ಸ್ವೀಟ್ ಮಾಡಿದಾಗ ಕೂಡ ಹಾಕ್ಕೊಳ್ಬೋದು. ನೀರಿನಲ್ಲಿ ಕರಗೋಗುತ್ತೆ ಆ ಗಂಟುಗಳು. ಹಾಗಾಗಿ ನೀವು ಪಾಯಸ ಮಾಡಿದಾಗ ಆರಾಮಾಗಿ ಉಪಯೋಗಿಸ್ಕೊಳ್ಬೋದು. ಎಲ್ಲ ಜರಡಿ ಮಾಡಿ ಇಟ್ಕೊಳ್ಳೋಣ. ಆ ಗಂಟುಗಳನ್ನ ಬಿಸಾಡೋದು ಬೇಡ. ಆಗಲೇ ಹೇಳ್ದಂಗೆ ತುಂಬ ಗಂಟಿತ್ತು. ನಾನು 1-2 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಮತ್ತೆ ಅದನ್ನು ಒಲೆ ಮೇಲೆ ಮತ್ತೆ ಪೌಡ್ರ್ ಮಾಡಿರೋದ್ರಿಂದ ಆ ಗಂಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಈಗ ನೋಡಿ ಪೌಡ್ರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಸ್ವಲ್ಪ ದಪ್ಪ ಐತಲ್ಲ, ಇದು ಸ್ವಲ್ಪ ಗಟ್ಟಿ ಇದೆ. ಅದು ಒಂದು 1/4 ಕಪ್ಪಷ್ಟು ಸಿಕ್ಕಿದೆ. ಪಾಯಸಕ್ಕೆ ಉಪಯೋಗಿಸ್ಕೊಳ್ತೀನಿ. ಈ ನಾನು ಟೋಟಲು ಸಕ್ಕರೆ 3 ಕಪ್ಪಷ್ಟು, ನೀರು 1 ಕಪ್ಪಷ್ಟು ಇದೇ ಕಪ್ನಲ್ಲಿ ತಗೊಂಡಿದ್ದೆ. ನನಗೆ ಈ ಗಂಟು ಒಂದು ಪ್ರಮಾಣದ ಒಂದು 1/4 ಭಾಗ ಇದೆ. ಸಕ್ಕರೆ 5 ಕಪ್ಪಷ್ಟು ಸಿಕ್ಕಿದೆ. ಟೋಟಲ್ಲು 6 ಕಪ್ಪಷ್ಟು ಪೌಡ್ರು ಸಿಕ್ಕಿದೆ. ಬೂರಾ ಶುಗರ್ ಪೌಡರು 6 ಕಪ್ಪಷ್ಟಿದೆ. ಮತ್ತು ಬಾಣಲಿ ಬಿಸಿ ಇದ್ದಾಗ ಎಲ್ಲ ಪೌಡ್ರೆಲ್ಲ ಮಾಡ್ಕೊಂಡ್ಮೇಲೆ ತುಂಬ ಸೈಡ್ಗೆ ಹಚ್ಕೊಂಡಿರೋದೆಲ್ಲ ನಿಮಗೆ ತಣ್ಣೀರು ಹಾಕಿದ್ರು ಕೂಡ ತುಂಬ ಈಸಿಯಾಗಿ ಬಿಡೋದಿಲ್ಲ, ನೆನೆಸ್ಬೇಕಾಗುತ್ತೆ. ಹಾಗಾಗಿ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಬಿಸಿ ಮಾಡೋದ್ರಿಂದ ನೀಟಾಗಿ ಬಿಟ್ಬಿಡುತ್ತೆ. ಆ ಬಾಣಲಿ ಕೂಡ ಕ್ಲೀನ್ ಆಗುತ್ತೆ. ಈ ರೀತಿ ಪೇಡ ಮಾಡೋದಕ್ಕೆ ಬೂರಾ ಶುಗರ್ ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗಾಗಿ ಮೊದಲೇ ನಾನು ಶುಗರ್ ಪೌಡರ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.